ಚಿತ್ತಾರ ಮೀಡಿಯಾದಿಂದ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು, ಒಂದು ದೊಡ್ಡ ಸಾಹಸ ಮಾಡಿದ್ದೀರ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಏನಾಗ್ತದೆ ಅಂದ್ರೆ, ಒಂದು ಕಡೆ ಕನ್ನಡಕ್ಕೆ ಒಳ್ಳೇದಾಗಬೇಕು, ಕನ್ನಡಿಗರಿಗೆ ಒಳ್ಳೇದಾಗಬೇಕು, ನಾನು ಕನ್ನಡದಲ್ಲಿ ಸಿನಿಮಾ ಮಾಡೋದು ಅಂತ ಮಾತಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಸಿನಿಮಾದ ಟೈಟಲ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಟ್ಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಸರ್. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಸುದೀಪ್, ಕನ್ನಡದವರು. ಸುದೀಪ್ ಅನ್ನೋದು ಆಕ್ಚುಲಿ ಕಮ್ಸ್ ಫ್ರಮ್ ಅ ವೆರಿ ಬೆಂಗಾಲಿ ನೇಮ್. ಅಪ್ಪ ಅಮ್ಮ ನರಸಿಂಹರಾಜಪುರ, ಉಡುಪಿಯವರು, ಕರ್ನಾಟಕದವರು ಸರ್. ಮಾರ್ಕ್ ಅನ್ನೋದು ಏನಿದೆ ಇಂಗ್ಲಿಷ್ನಲ್ಲಿ ತಗೊಂಡು ನಾವು ಅದು ಇದು ಅಂತ ಬರಬಾರ್ದು. ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ದೀವಿ, ಕನ್ನಡ ಸೇವೆ ಮಾಡ್ತಾ ಇದ್ದೀವಿ, ಕರ್ನಾಟಕದಲ್ಲೇ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲೇ ಇದ್ದೀವಿ ಅಂದಮೇಲೆ ಟೈಟ್ಲ್. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವೇ ಮಾತಾಡ್ಬೇಕಾದ್ರೆ ಅರ್ಜೆಂಟಲ್ಲಿ ಈ ಕ್ಯಾಮ್ರಾ ತಗೊಂಡ್ಬರೋ ಅಂತ ಹೇಳ್ತೀವಿ, ಕ್ಯಾಮ್ರಾ ಅಂತ ಹೇಳ್ತೀವಿ. ಎಲ್ಲಾದ್ರೂ ಕನ್ನಡ ಅಂದ್ರೆ ಕನ್ನಡ ಇಲ್ಲಿದೆ ಸರ್, ಇಲ್ಲಿ. ಅವಾಗಿರ್ಬೇಕಾದ್ರೆ ಕನ್ನಡಕ್ಕೆ, ಚಿತ್ರರಂಗಕ್ಕೆ ನೋಡಿ ತಮಿಳನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತಾ ಇದೀವಿ, ತಮಿಳ್ ನಿರ್ಮಾಣನ ಕರ್ಕೊಂಡ್ಬಂದು ಕನ್ನಡ ಕೆಲಸ ಮಾಡ್ತಾ ಇದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದೀವಿ, ಕನ್ನಡದಲ್ಲಿ ಅವರೆಲ್ಲರೂ ಕನ್ನಡದಲ್ಲಿ ಮಾತಾಡಿಸ್ತಾ ಇದೀವಿ. ಕರ್ನಾಟಕದಿಂದ ಹೊರಗಡೆ ಎಲ್ಲೇ ಕೆಲಸ ಮಾಡಕ್ ಹೋದ್ರೆ ಕನ್ನಡಿಗರನ್ನ ಕರ್ಕೊಂಡು ಕೆಲಸ ಕೊಟ್ಟಿದ್ದೀವಿ, ಕನ್ನಡದವ್ರು ಮಾಡ್ತಾ ಇದ್ದಾರೆ ಅಂದಮೇಲೆ ಇದು ಅಪ್ಪಟ ಕನ್ನಡದವರ ಮಾತು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲಿಷ್ನಲ್ಲಿ ಇರ್ಬೋದು, ಮಾರ್ಕ್ ಮೈ ವರ್ಡ್ಸ್, ಇಟ್ ಈಸ್ ಕನ್ನಡ ಸರ್. ಆಮೇಲೆ ಏನ್ ಸರ್ ಡಬಲ್ ಸ್ಟ್ಯಾಂಡರ್ಡ್ ಬರಲ್ಲ ಸರ್. ಇದು ಹೆಂಗ್ ಬರುತ್ತೆ ಸರ್? ಬರಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು ಏನೇ ಒಂದು ಹೆಸರಿಡಬೇಕಾದ್ರೂ ಇಂಗ್ಲಿಷ್ನಲ್ಲೂ ಬರಿತೀವಿ, ಕನ್ನಡದಲ್ಲೂ ಬರಿತೀವಿ. ಸಿಗ್ನೇಚರು ನಾವು ಇಂಗ್ಲಿಷ್ನಲ್ಲಿ ಹಾಕಿರ್ತೀವಿ, ಕನ್ನಡದಲ್ಲೂ ಎಷ್ಟೋ ಜನ ಅವ್ರದ್ದು ಸಿಗ್ನೇಚರ್ ಮಾಡ್ತಾರೆ. ಇಟ್ ಇಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಸರ್. ಆಸ್ ಲಾಂಗ್ ಆಸ್ ವಿ ನೋ ನಾವು ಸರ್ವ್ ಮಾಡ್ತಾ ಇರೋದು ನಮ್ಮ ದೇಶನ, ನಮ್ಮ ಊರ್ನ, ನಮ್ಮ ಜನನ ಅನ್ನೋದಾಗ ಅದು ಯಾವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸರ್. ದೃಷ್ಟಿಕೋನ ಮೇಲೆ ಹೋಗುತ್ತೆ. ನಾವು ಯಾವ ರೀತಿ ನೋಡಕ್ ಇಷ್ಟಪಡ್ತೀವೋ ಆ ರೀತಿ ಕಾಣ್ತೀವಿ ಅಷ್ಟೇ ಸರ್. ಕೇಳಿ ಸರ್, ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋದು ಸ್ವಲ್ಪ ಕಮ್ಮಿ ಇದೆ, ಬಟ್ ವಿಜಯ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋಕ್ಕೆ ಯಾವುದು ಕಾರಣ? ಶಾರದವ್ರು ಹೇಳಿದ್ರಲ್ಲ, ನಾವೆಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವ್ರ ಕತೆ 2 ಕತೆ ಹೇಳಿದ್ರು, 2 ಕತೆನೂ ಮಾಡ್ಬಿಟ್ವಿ. ಎಲ್ಲರೂ ಬಿಸಿ ಇದ್ರು, ನಾಟ್ ಲೈಕ್ ದಟ್. ಅವ್ರು ಹೇಳ್ತಿ ಬ್ಯಾಕ್ ಟು ಬ್ಯಾಕ್ ಅಂತ. ಏನಾಗಿದೆ ಸಮ್ ಟೈಮ್ಸ್ ನಾವು ವಿಜಯ್ ಹಾಗಾದಾಗ ಫಸ್ಟ್ ಟೈಮ್ ಇವ್ರು ಮಾಡಕ್ ಬಂದಾಗ ಇನ್ಫ್ಯಾಕ್ಟ್ ನನಗೆ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ, ಕೇಳಿಸ್ಕೊಳ್ಳಿ, ಯಾವುದೋ ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿರೋ ಟೈಮಲ್ಲಿ ಏನಾಗುತ್ತೆ, ನಾನು ಐಡ್ಲಾಗಿ ಕೂತಿರ್ತೀನಿ. ಕ್ಯಾನ್ಸಲೇಷನ್ ಸ್ಕ್ರಿಪ್ಟಿಂಗ್ ಓಕೆ ಆಗಿರಲ್ಲ. ಅವತ್ತು ಇವ್ರು ನಡ್ಕೊಂಡ್ ಬಂದಿರ್ತಾರೆ, ನಮ್ಮ ಮನೆ ಒಳಗಡೆ ಬಂದಿರ್ತಾರೆ. ನಾನು ಅವತ್ತು ಹೇಳಿದ್ದೆ, ನೆಕ್ಸ್ಟ್ ಟೈಮ್ ಅದನ್ನು ಹೇಳ್ತೀನಿ, ಈಗಲೂ ಹೇಳ್ತಾ ಇದ್ದೀನಿ. ಇವರು ಬಂದಿದ್ದ ಒಳಗಡೆ ರೀತಿ ನೋಡಿದ್ರೆ ಇವರು ಡೈರೆಕ್ಟರ್ ಅಂತಾನೆ ನನಗೆ ಅನಿಸಿರ್ಲಿಲ್ಲ. ಯಾರೋ ಕತೆ ಹೇಳಕ್ ಬಂದಿದ್ದಾರೆ ಅನ್ಕೊಂಡೆ. ನಾನು ಬಂದು ಕತೆ ಹೇಳಿದ್ರು, ನನಗೆ ಅವ್ರ ವಿಷನ್ ತುಂಬಾ ಇಷ್ಟ ಆಯ್ತು, ಅದ್ಭುತವಾಗಿ ಮಾಡ್ತಾರೆ ಅಂತ ಅನ್ನಿಸ್ತು. ನೀವೇ ಮಾಡ್ತೀರಾ ಇದನ್ನ ಅಂತ ಮಾಡಿದ್ಮೇಲೆ ಸೆಟ್ ಆಯ್ತು. ಮುಗಿಯೋಷ್ಟ್ರೊಳಗಡೆ ನಾನೇ ಅವ್ರಿಗೆ ಸ್ವಯಂ ಕೇಳಿದ್ದು, ಬೇರೆ ಏನಾದಿದ್ರೆ ಹೇಳಿ ನನಗೆ ಈ ವರ್ಷ ಇನ್ನೊಂದು ಸಿನಿಮಾ ಬರಬೇಕು ನನಗೆ ಅಂದಾಗ, ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಕೇಳಿದಾಗ್ಲೂ ಎಲ್ಲರೂ ಕತೆ ಬರೀತಾ ಇದ್ರು. ಅಂತದ್ರಲ್ಲಿ ಇವ್ರು ಫಸ್ಟ್ ಹೇಳ್ಬಿಟ್ರು. ಹೇಳಿದಾಗ ಇಮಿಡಿಯೇಟ್ ಆಗಿ ಪ್ಲಾಟ್ ಸೆಟ್ ಆಯ್ತು, ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ ಅಂತ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೆಟ್ ಆಯ್ತಾ, ತಪ್ಪೇನಿದೆ, ಕರೆಕ್ಟ್, ತಪ್ಪೇನಿಲ್ಲ. ಈಗ ಇದರಲ್ಲೂ ನನ್ನ ಸ್ನೇಹಿತರಂತ ಯಾರ ನಿಂತಿದ್ರು ನಿರ್ದೇಶಕರು, ಅವರಲ್ಲೂ ಎಷ್ಟೋ ಜನ ಬರೀತಾ ಇದ್ದಾರೆ. ಆದಾಗ ಎಲ್ಲಾದ್ರೂ ಒಂದೊಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅದೇನು ತಪ್ಪೇನಿಲ್ಲ.